ನಂಗೊಂದು ಡೌಟ್ ಇದೆ. ಈಗ ನಿಮ್ಗಿಂತ ಜಾಸ್ತಿ ಹೆಸರು ಮಾಡಿದ್ದಾರೆ ಅಂತಂದ್ರೆ, ನಿಮ್ಗಿಂತ ಮುಂಚೆನೆ ಬಿಗ್ ಬಾಸ್‌ಗೂ ಹೋಗ್ಬೋದಿತ್ತಲ್ಲ? ಈಗ ಕೇಳಿದ್ರೆ ನೀವು ಸೀಸನ್ 10 ಅಲ್ಲಿ ನೀವು ಹೋದ್ರಿ, 11 ಅಲ್ಲಿ ರಜತ್ ಅವ್ರು ಹೋದ್ರು. ಸೊ 12ಗೆ ಅವ್ರು ಹೋದ್ರು. ಸೊ ಯಾಕೆ ಮತ್ತೆ ಹೆಸರುವಾಸಿ ಆಗಿದ್ರೆ ನಿಮ್ಗಿಂತ ಮುಂಚೆನೆ ಅವ್ರಿಗೆ ಆಪರ್ಚುನಿಟಿ ಬರ್ಬೇಕಿತ್ತು. ನಿಮ್ಗಿಂತ ಮುಂಚೆನೆ ಕರ್ನಾಟಕ ಜನತೆಗೆ ಬಿಗ್ ಬಾಸ್ ಅನ್ನುವಂತಹ ಪ್ಲಾಟ್‌ಫಾರ್ಮ್ ಮೂಲಕ ಅವ್ರನ್ನ ಪರಿಚಯ ಮಾಡ್ಕೊಡ್ಬೋದಿತ್ತಲ್ಲ? ಸರ್, ಒಬ್ಬ ಕಷ್ಟಪಟ್ಟು ಆಡಿ ಗೆದ್ದಿರೋನ ಬಗ್ಗೆನೇ ಅಷ್ಟು ಚೀಪಾಗಿ ಮಾತಾಡೋನು. ಅವ್ರಿಗೆ ಸಪೋರ್ಟ್ ಮಾಡಿರೋವಂಥ ಜನತೆಗೇನೆ ಕೆಟ್ಟದಾಗಿ ಮಾತಾಡೋನು. ಸ್ಲಮ್ಮು ಅಂತ ಕರೆದಿರುವಂಥದ್ದು. ಆ ಸ್ಲಮ್ ವಿಷಯಕ್ಕೂ ಬರ್ತೀನಿ. ಕೆಟ್ಟದಾಗಿ ಮಾತಾಡೋನು. ಅವ್ನು ಗೆದ್ಬಿಟ್ರೆ ಕಾಲು ಕೆಳಗೆ ನುಸಿತೀನಿ ಅಂದವನು. ಹ್ಮ್. ನೆಕ್ಸ್ಟ್ ಕೇಳಿದ್ರೆ ಕುಡ್ದಿದ್ದೆ, ಮಾತಾಡ್ದೆ, ಮಾಡಲ್ಲ ಏನಿವಾಗ ನನ್ನಿಷ್ಟ ಅನ್ನೋನು. ಇನ್ನೊಂದು ಚಾನಲ್ನಲ್ಲಿ ನಾನು ಕುಡಿಯೋದೇ ಇಲ್ಲ ಅನ್ನೋನು. ಹ್ಮ್. ನಾನು ಕೈ ಹಾಕಿ ಟಾಯ್ಲೆಟ್ ತೊಳಿತೀನಿ, ಅದಕ್ಕೆ ನನ್ನ ಕರ್ಕೊಂಡೋಗಿ ಒಬ್ರು ಸನ್ಮಾನ ಮಾಡಿದ್ರು ಅಂತ ಹೇಳೋವನು. ಯಾರು ಸರ್ ಇವನು? ಹೂಸ್ ಈ ಲೈಕ್ ಏನಾಗ್ತಿದೆ? ಈ ಥರ ಇವನನ್ನ ಒಬ್ಬನ್ನ ಈ ಥರ ಬೆಳೆಯೋದಕ್ಕೆ ಬಿಟ್ಟರೆ ಪ್ರತಿಯೊಬ್ಬರು ಹೊಲಸೆ ಸರ್ ಮಾಡೋದು. ಇನ್ನು ಇಂಟರ್ನೆಟ್ನಲ್ಲಿ ಈಗಲೇ ಇಂಟರ್ನೆಟ್ನ ತಡೆಯೋದಕ್ಕಾಗ್ತಿಲ್ಲ. 100%. ತಡೆಯೋದಕ್ಕೆ ಆಗ್ತಿಲ್ಲ. ನಿಮಗೆ ಅಷ್ಟು ಕಾಮೆಂಟ್ಗಳು ಅಷ್ಟಿದು. ಸರ್, ಒಂದಷ್ಟು ಕಂಪ್ಲೇಂಟ್ ಕೊಟ್ಟಿಟ್ಟಿದ್ದೀವಿ ಸೈಬರ್ ಕ್ರೈಮ್ನಲ್ಲಿ. ಹ್ಮ್. ಹ್ಮ್. ಒಬ್ಬೊಬ್ಬರನ್ನೇ ತೆಗಿತಾ ಇದ್ದಾರೆ. ಅವ್ರ ತಂದೆ ತಾಯಿ ಬಂದು ಕೇಳ್ಕೊತಾರೆ, ಹ್ಮ್. ದಯವಿಟ್ಟು ಚಿಕ್ಕ ಹುಡುಗ ಏನೋ ಗೊತ್ತಿಲ್ದಿರೋ ತಪ್ಪು ಮಾಡಿದ್ದಾನೆ, ಕಂಪ್ಲೇಂಟ್ ಕೊಡಬೇಡಿ, ಬಿಟ್ಬಿಡು, ಇನ್ನೊಂದ್ಸಲಿ ಮಾಡಬೇಡಪ್ಪ, ಹೇಳ್ತಾ ಇದ್ದೀನಿ ಲಾಸ್ಟ್ ವಾರ್ನಿಂಗ್, ಬಿಟ್ಟು ಏನಿಲ್ಲ ಅಂತಂದ್ರೂ ಒಂದು 17-18 ಜನನ ಬಿಟ್ಟು ಕಳಿಸಿದ್ವಿ. ಹ್ಮ್. ಹ್ಮ್. ಈ ಥರ ಕಾಮೆಂಟ್ ಹಾಕೋರು. ಬೆಂಗಳೂರಿನಲ್ಲಿ ಅಲ್ಲ, ಬೆಂಗಳೂರಿಂದ ಹೊರಗಡೆ ಒಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಸರ್, ಅವ್ರನ್ನ ಕರ್ಕೊಂಬಂದು ಜೈಲಿಗೆ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ. ಅವ್ರ ಲೈಫ್ ಹಾಳಾಗೋಗ್ಬಿಡುತ್ತೆ. ಕರೆದು ವಾರ್ನ್ ಮಾಡಿ ಕಳಿಸ್ತಾ ಇದ್ದೀವಿ ಸ್ಟೇಷನ್ನಲ್ಲಿ ಲೀಗಲ್ ಆಗಿ. ಇವನಿಷ್ಟು ಓಪನ್ ಆಗಿ ಆನ್ ಅ ಸೋಷಿಯಲ್ ಮೀಡಿಯಾ ವೇರ್ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ವಾಚಿಂಗ್. ಯಂಗ್ ಜನ್ರೇಷನ್ ನೋಡ್ತಾ ಇದ್ದಾರೆ ಸರ್, ಮುಂದಕ್ಕೆ ಬೆಳೀತಾ ಇರೋವಂಥ ನನ್ನ ಮಗನಂಥ ಜನ್ರೇಷನ್ ನೋಡ್ತಾ ಇದ್ದಾರೆ. ಸುಸ್ಸು ಮಾಡಿದ್ರೆ ನ್ಯೂಸ್ ಆಗತ್ತೆ ಅನ್ನೋದು ಆ ಥರ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಇಟ್ ಈಸ್ ನಾಟ್ ರೈಟ್. ಇಟ್ ಈಸ್ ಡಿಸ್ಟರ್ಬಿಂಗ್ ಟು ದ ಜನ್ರೇಷನ್, ಡಿಸ್ಟರ್ಬಿಂಗ್ ಟು ದ ಪೀಪಲ್ ಆರ್ ವಾಚಿಂಗ್. ಅಂದರೆ ನೋಡೋರಿಗೆ ತುಂಬ ಅಸಹ್ಯವಾಗಿರುತ್ತೆ, ಅಸಭ್ಯವಾಗಿರುತ್ತೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಿಲ್ಲ. ಇವನು ಮಾಡ್ತಾವನೆ, ಫೇಮಸ್ ಆಗ್ತಾ ಇದ್ದಾನೆ. ನಾಳೆ ನಾನು ಇನ್ನೊಂದು ಮಾಡ್ಬಿಟ್ಟು ಫೇಮಸ್ ಆಗೋಣ, ಮತ್ತೊಂದು ಮಾಡ್ಬಿಟ್ಟು ಫೇಮಸ್ ಆಗೋಣ. ಈಗಲೇ ಕ್ರೈಮ್ ಯಾವ ರೇಟಿಗೆ ಹೋಗ್ತಿದೆ ಸರ್. ಚಿಕ್ಕ ಮಕ್ಕಳು ಏನು ಅಂತ ಗೊತ್ತಿಲ್ದಿರೋರೇ ಕ್ರೈಮ್ಗಳು ಮಾಡ್ತಾವ್ರೆ. ಅವ್ರಿಗೆ ಅದು ಕ್ರೈಮು ಅಂತಲೂ ಗೊತ್ತಿಲ್ಲ. ಇವನು ಮಾಡ್ತಿರೋ ಕೆಲಸಗಳನ್ನ ಇಂಟರ್ನೆಟ್ನಲ್ಲಿ ಹಾಕಿ ನಾನು ಬೇಕು ಅಂತಲೇ ಹಾಕಿದ್ದು, ನಾನು ಫೇಮಸ್ ಆಗೋದಕ್ಕೆ ಹಾಕಿದ್ದು, ನಾನು ಸೆಲೆಬ್ರಿಟಿ, ಇದೆಲ್ಲ ಸೆಲ್ಫ್ ಪ್ರೊಕ್ಲೇಮ್ ಮಾಡಿಕೊಂಡು ಏನು ಮಾಡೋದಕ್ಕೆ ಹೊರಟಿದ್ದಾನೆ ಇವನು. ಎಷ್ಟು ದಿನ ಇವನೊಂದು ಚಾಮು, ಇವನೊಂದು ಈ ಇಂಟರ್ನೆಟ್ ಸೆನ್ಸೇಷನ್ ಓಡುತ್ತೆ ಅಂದ್ಕೊಂಡಿದ್ದೀರಾ? ಒಂದೇ ಒಂದು ಪೆಂಗ್ವಿನ್ ನಡ್ಕೊಂಡು ಹೋಗೋದು ಮೊನ್ನೆ ನ್ಯೂಸ್ ಆಯಿತು. 100%. ಸತ್ತೋಯ್ತಾ? ಮುಗೀತಾ ನ್ಯೂಸ್? ಅದು ಎಷ್ಟು ದಿನ ಓಡ್ತು? ಅದಕ್ಕೆ ಮುಂಚೆ ಒಂದು ಚಿಕ್ಕ ಮೀನು ಕೆಳಗಡೆಯಿಂದ ಬಂತು ಅನ್ನೋದು ನ್ಯೂಸ್ ಆಯಿತು. ಎಲ್ಲಿದೆ ನ್ಯೂಸ್ ಅದು? ಹಂಗೆ ಈ ನಾಯಿ ಸತೀಶ, ಡಾಗ್ ಸತೀಶ್ ಜಾಸ್ತಿ ದಿನ ನ್ಯೂಸ್ನಲ್ಲಿ ಉಳಿಯೋದಿಲ್ಲ. ಅದಕ್ಕೇ ಇದೆಲ್ಲ ಕಿತಾಪತಿಗಳು ಮಾಡ್ತಿರೋದು. ದೊಡ್ಡವ್ರ ಹೆಸರುಗಳು ಯೂಸ್ ಮಾಡಿಕೊಂಡು ನಮಗಿಂತ ಡಬ್ಬಲ್ ಫೇಮ್ ಮಾಡಿಬಿಟ್ಟೆ, ಹೆಸರು ಮಾಡಿಬಿಟ್ಟೆ ಅಂತ ಅವನೇ ಸೆಲ್ಫ್ ಪ್ರೊಕ್ಲೇಮ್ ಮಾಡಿಕೊಂಡು ಅವನು ಮಾತಾಡೋ ರೀತಿನಲ್ಲೇ ನೋಡ್ರಿ, ನಾನು ಇಂಟರ್ನ್ಯಾಷನಲ್ಲು, ನಾನು ಹಂಗೆ. ಸಮಥಿಂಗ್ ಈಸ್ ರಾಂಗ್ ಹಿಯರ್. ಸೀರಿಯಸ್ಲಿ ಈ ನೀಡ್ಸ್ ಅ ಮೆಡಿಕಲ್ ಟ್ರೀಟ್ಮೆಂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.